ಬ್ರಹ್ಮ ಹಳೆ ಹಣೆ ಬರಹನ ಅಳಿಸಿ ಏನೇ ಕೆಟ್ಟದಿದ್ರು ಕಳೆದು ಅದನ್ನ ಹೊಸ ಹಣೆ ಬರ ಬರೀತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ. பெருமாள் கோயில் சொர்க்க பரமபத வாசல் நீங்கி இருக்கும். அங்க உள்ள போய் சாமி கும்பிட்டு அந்த வழியா வந்து ரொம்ப ரொம்ப நல்லது. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೈಕುಂಠ ಏಕಾದಶಿಯ ದಿನದ ವಿಡಿಯೋ ಆಗಿರುತ್ತೆ. ಎಲ್ಲೋದ್ರೂ ಬೆಂಗಳೂರು ಟೆಂಪಲ್ ರಶ್ ಇರುತ್ತೆ ಅಂತ ನಾವಿವತ್ತು ಹೊರಟಿದ್ದು ನಮ್ಮ ಪಯಣ ತಮಿಳುನಾಡಿನ ಕಡೆಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡಿ ಗಣೇಶನಿಗೆ ಹೂವನ್ನು ಇಟ್ಟು ಆಶೀರ್ವಾದ ತಗೊಂಡು ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಟೆಂಪಲ್ ಕೂಡ ಕಾಣಿಸ್ತು. ಬೆಳಗ್ಗೆನೆ ಪೂಜೆ ಜೋರಾಗೆ ನಡೆದಿತ್ತು. ಅಲ್ಲಿ ನೋಡಿದ್ರೆ ಆಲ್ರೆಡಿ ಜನರ ಕ್ಯೂ ಆಂಜನೇಯ ಬಾಲದ ಥರನೇ ಬೆಳೆದಿತ್ತು. ಪೊಲೀಸ್ ಕೂಡ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಬೆಳಗ್ಗೆನೆ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ಇದನ್ನೆಲ್ಲ ನೋಡ್ತಾ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಹಾಗೆ ಹೋಗ್ತಾ ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಹೊಟ್ಟೆ ಕೂಡ ತುಂಬಾ ಹಸುವಾಗ್ತಾ ಇತ್ತು. ನೋಡ್ತಾ ತಮಿಳುನಾಡು ಕರ್ನಾಟಕ ಬಾರ್ಡರ್ ಕೂಡ ಬಂತು. ಇನ್ನೇನು ತಮಿಳುನಾಡಲ್ಲಿ ಡೀಸೆಲ್ 5 ರೂಪೀಸ್ ಜಾಸ್ತಿ ಇರೋದ್ರಿಂದ ಕರ್ನಾಟಕದಲ್ಲೇ ಗಾಡಿ ಹೊಟ್ಟೆಯನ್ನ ತುಂಬಿಸ್ಕೊಂಡ್ವಿ. ನಂತರ ನಮ್ಮ ಹೊಟ್ಟೆಯನ್ನ ತುಂಬಿಸಕ್ಕೆ ಅಂತ ಗಾಡಿನ ತಿರುಗಿಸಿದ್ದು ತಮಿಳುನಾಡಿನ ಕೃಷ್ಣಗಿರಿಯಲ್ಲಿರುವ ವಾಸವಿ ಕೆಫೆ ಕಡೆಗೆ. ಯಾವಾಗ ಈ ಕಡೆ ಬಂದ್ರು ಕೂಡ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ಇಲ್ಲಿ ಪಕ್ಕ ತಮಿಳುನಾಡು ಶೈಲಿಯ ಹಳೆಯ ಕಾಲದಲ್ಲಿ ಯಾವ ತರ ಫುಡ್ ಪ್ರಿಪೇರ್ ಮಾಡ್ತಿದ್ರಲ್ಲ ಅದೇ ತರ ಸೌದೆ ಒಲೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಫುಡ್ಡು ಟೇಸ್ಟು ಎಲ್ಲಾನು ತುಂಬಾ ಚೆನ್ನಾಗಿದೆ. ನೀವು ಈ ಕಡೆ ಬಂದ್ರೆ ಒಂದ್ಸಲ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 12:30ಗೆಲ್ಲ ಟೆಂಪಲ್ ರೀಚ್ ಆದ್ವಿ. ಈ ಟೆಂಪಲ್ ಇರೋದು ತಮಿಳುನಾಡಿನ ಕರೂರ್ ಡಿಸ್ಟಿಕ್ನ ಕುಡುಮುಡಿಯಲ್ಲಿ ಬ್ರಹ್ಮ ಟೆಂಪಲ್. ಇಲ್ಲಿಯ ವಿಶೇಷತೆ ಏನಂದ್ರೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬ್ರಹ್ಮನ ದರ್ಶನ ಮಾಡಿ ಬಂದ್ರೆ ಬ್ರಹ್ಮ ಹಳೆ ಹಣೆ ಬರಹನ ಅಳಿಸಿ ಏನೇ ಕೆಟ್ಟದಿದ್ರು ಕಳೆದು ಅದನ್ನ ಹೊಸ ಹಣೆ ಬರ ಬರೀತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಇಲ್ಲೇ ನದಿ ದಡದಲ್ಲಿರುವ ಒಬ್ರು ಪೂಜಾರಿ ಇರ್ತಾರೆ. ಅವ್ರೇನ್ ಹೇಳಿದ್ರು ಕೇಳಿ. பெருமாள் கோயில் சொர்க்க பரமபத வாசல் நீங்கி இருக்கும். அங்க உள்ள போய் சாமி கும்பிட்டு அந்த வழியா வந்து ரொம்ப ரொம்ப நல்லது. ரெண்டுக்குமே தீர்த்த விடணும். தீர்த்த விடுறதெல்லாம் அந்த அருகம்புல் தும்பு மாலை இதெல்லாம் போட்டு செய்து ಫ್ಯಾಮಿಲಿಗೆ நல்லது. ನನ್ಗಂತೂ ಅರ್ಥ ಆಗಿಲ್ಲ. ಅವ್ರು ತಮಿಳಲ್ಲಿ ಹೇಳಿದ್ರು. ಸೊ ನಿಮ್ಗೆ ಯಾರಾದ್ರೂ ತಮಿಳ್ ಬಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ನಾವೇನ್ ಮಾಡಿದ್ವಿ ಅದನ್ನ ಹೇಳ್ತೀನಿ. ಇಲ್ಲಿ ಮಣ್ಣಿನ ಗೊಂಬೆಯನ್ನ ಕೊಡ್ತಾರೆ. ಗಂಡಸರಾದ್ರೆ ಗಂಡು ಗೊಂಬೆ ಕೊಡ್ತಾರೆ, ಹೆಂಗಸರಾದ್ರೆ ಹೆಣ್ಣು ಗೊಂಬೆಯನ್ನ ಕೊಡ್ತಾರೆ. ಇದನ್ನ ತಗೊಂಡು ಹೊರಟಿದ್ದು ನಮ್ಮ ಕಾವೇರಿ ನದಿಯಲ್ಲಿ ಸ್ನಾನ ಮಾಡೋಕೆ ಅಂತ. ಈ ಗೊಂಬೆಯನ್ನ ಹಿಡ್ಕೊಂಡು ನಮ್ಮ ಹೆಸರು ಹೇಳಿ ನಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಂಡು 3 ಸಲ ನದಿಯಲ್ಲಿ ಮುಳುಗಿ ಆಮೇಲೆ ಆ ಗೊಂಬೆನ ನಮ್ಮ ತಲೆ ಮೇಲೆ ಸುತ್ತಿ ನದಿಯಲ್ಲಿ ಬಿಡೋದು. ಆಮೇಲೆ ಒದ್ದೆ ಬಟ್ಟೆಯಲ್ಲೇ ಬಂದು ಅದೇ ನದಿಯ ನೀರನ್ನ ತಂದು ಅಲ್ಲೇ ದಡದಲ್ಲಿರುವ ಗಣೇಶನಿಗೆ ಗರ್ಕೆ ಹಾರವನ್ನು ಹಾಕಿ ಆ ನೀರನ್ನ ತಲೆಯಿಂದ ಕಾಲಿನವರೆಗೆ ಹಾಕಿ 1 ರೌಂಡ್ ಅರಳಿ ಮರ ಸುತ್ತ ಇರುವಂತ ಈ ದೇವರಿಗೆಲ್ಲ ಆ ನೀರಿಂದ ಅಭಿಷೇಕ ಮಾಡಿ ಅಲ್ಲೇ ಇರೋ ದೇವರಿಗೆ ಅರ್ಶಿನ ಕುಂಕುಮ ಹಾಕಿ ನವಧಾನ್ಯವನ್ನ ಗಣೇಶನಿಗೆ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ಕೂಡ ಮಾಡಿ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಗೂ ನಿಮಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಪೂಜೆಯನ್ನು ಮುಗಿಸ್ಕೊಂಡ್ವಿ. ಆಮೇಲೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಹೊರಟ್ವಿ. ಅಲ್ಲೇ ಚೇಂಜಿಂಗ್ ರೂಮ್ ಕೂಡ ಇದೆ. ಕ್ಲೀನ್ ಆ್ಯಂಡ್ ನೀಟ್ ಇತ್ತು. ಚೇಂಜ್ ಮಾಡಿಕೊಂಡು ನಾವು ಹಾಕ್ಕೊಂಡಿರೋ ಬಟ್ಟೆನ ವಾಪಸ್ ತರೋ ಆಗಿಲ್ಲ, ಅಲ್ಲೇ ಬಿಡಬೇಕು. ಹಾಗಂತ ಎಲ್ಲೆಂದ್ರಲ್ಲಿ ಹಾಕ್ಬೇಡಿ, ಇಲ್ಲೇ ಹೊರಗಡೆ ಡಬ್ಬ ಇಟ್ಟಿದ್ದಾರೆ ಅದಕ್ಕೆ ಹಾಕಿ. ಆಮೇಲೆ ಬ್ರಹ್ಮದೇವರ ದರ್ಶನ ಮಾಡೋಕ್ಕಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ 12:30ಗೆಲ್ಲ ಟೆಂಪಲ್ ಕ್ಲೋಸ್ ಆಗಿತ್ತು. ಮತ್ತೆ 3 o'clockಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು ಅಂತ ಅಲ್ಲೇ ಹತ್ರ ಇರೋ ಹೋಟೆಲಲ್ಲಿ ಊಟ ಮಾಡಿಕೊಂಡು ಟೆಂಪಲ್ ಹತ್ರ ಬಂದು ವೇಟ್ ಮಾಡಿದ್ವಿ. ಫೈನಲಿ 3 ಗಂಟೆಗೆ ಟೆಂಪಲ್ ಓಪನ್ ಮಾಡಿದ್ರು. ಆಮೇಲೆ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು 95 ಕಿಲೋಮೀಟರ್ ದೂರದಲ್ಲಿರುವ ಗುಣಶೀಲಂ ಅಂತ ಪ್ಲೇಸಲ್ಲಿರುವಂಥ ವೆಂಕಟೇಶ್ವರ ಟೆಂಪಲ್ಗೆ 5:30ಗೆಲ್ಲ ರೀಚ್ ಆದ್ವಿ. ಇಲ್ಲಿ ಕೂಡ ಹಾಗೆ ಕುಡುಮುಡಿಯಿಂದ ಬಂದವರು ಇಲ್ಲಿ ಬಂದು ನದಿಯಲ್ಲಿ ಮೊಟ್ಟೆಯನ್ನು ಬಿಡಬೇಕು ಅಂತ ಹೇಳಿದ್ರು. ಸೊ 3 ಮೊಟ್ಟೆ 3 ವಿಳ್ಯದೆಲೆಯನ್ನು ಕೊಡ್ತಾರೆ. ಅದನ್ನು ತಗೊಂಡು ನದಿಗೆ ಹೋಗಿ ಸೇಮ್ ನಮ್ಮ ಹೆಸರನ್ನೇ ಹೇಳಿ ಒಂದೊಂದು ಎಲೆ ಮೇಲೆ ಕೂಡ ಒಂದೊಂದು ಮೊಟ್ಟೆಯನ್ನು ಇಟ್ಟು ನಮಗೆ ಬೇಕಾಗಿದ್ದನ್ನು ಕೇಳಿಕೊಂಡು ಎಲೆ ಮತ್ತು ಮೊಟ್ಟೆಯನ್ನು ನದಿಗೆ ಹಾಕಿ ನದಿ ನೀರನ್ನು ತಲೆಗೆ ಹಾಕ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇದು ಸೂರ್ಯೋದಯ ಟೈಮಲ್ಲಿ ಮಾಡಬೇಕಂತೆ. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಸಂಜೆ ಮಾಡಿದ್ವಿ. ನೋ ಪ್ರಾಬ್ಲಮ್, ನೀವು ಹೋದರೆ ಮಾರ್ನಿಂಗ್ ಟೈಮ್ ಮಾಡಿ. ಆಮೇಲೆ ಅಲ್ಲಿಂದ ಬಂದು ಅಲ್ಲೇ ಇರುವ ಶಿವನ ಟೆಂಪಲ್ಗೆ ಹೋಗಿ ಹೀಗೆ ಮೊಟ್ಟೆ ಬಿಟ್ಟು ಬಂದ್ವಿ ಅಂತ ಹೇಳಿದ್ರೆ ತುಪ್ಪದ ದೀಪ ಮತ್ತು ಹಾರ ಹಣ್ಣು ಕಾಯಿ ಎಲ್ಲನೂ ಕೊಡ್ತಾರೆ. ಸುಮ್ಮನೆ ಏನು ಕೊಡಲ್ಲ, ಪೇ ಮಾಡಬೇಕು. ಹಾರ ದೇವ್ರಿಗೆ ಹಾಕಿ ಕಾಯಿ ಒಡೆದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಕೊಡ್ತಾರೆ. ಆಮೇಲೆ ಅದೇ ಹಾರವನ್ನು ನಮಗೆ ಹಾಕಿ ಟೆಂಪಲನ್ನು 10 ರೌಂಡ್ಸ್ ಹಾಕೋಕ್ಕಂತ ಹೇಳ್ತಾರೆ. ಅದನ್ನು ಮುಗಿಸಿ ಕೈಗೆ ರೆಡ್ ದಾರವನ್ನು ಕಟ್ಟಿ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಇದಾಗಿತ್ತು ಇಲ್ಲಿಯ ಪ್ರೊಸೀಜರ್.
ಆಮೇಲೆ ಇಲ್ಲಿಂದ ಹೊರಟಿದ್ದು ಪಕ್ಕದಲ್ಲೇ ಇರೋ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಟಿಕೆಟ್ ತಗೊಂಡ್ವಿ, ದರ್ಶನ ಮುಗಿಸಿದ್ವಿ. ಇದೆಲ್ಲ ಮುಗಿದ್ಮೇಲೆ ಇಲ್ಲಿ ಕೂಡ ತೀರ್ಥ ಹಾಕ್ಸ್ಕೋಬೇಕಂತೆ. 8:30ಗೆ ತೀರ್ಥ ಹಾಕ್ತೀವಿ ಅಂತ ಹೇಳಿದ್ರು. ನಮಗೆ ಬೆಂಗಳೂರು ರಿಟರ್ನ್ ಆಗಬೇಕಾಗಿತ್ತಲ್ವ, ಸೊ ಲೇಟ್ ಆಗುತ್ತೆ ಅಂತ ಅಲ್ಲೇ 20 ರೂಪಾಯಿ ಕೊಟ್ಟರೆ ಬಾಟಲಲ್ಲಿ ಕೂಡ ತೀರ್ಥ ಸಿಗುತ್ತೆ. ಅದನ್ನೇ ತಗೊಂಡು ನಾವೇ ಹಾಕ್ಕೊಂಡ್ವಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮತ್ತೆ ನಮ್ಮ ಪ್ರಯಾಣ ಬೆಂಗಳೂರು ಕಡೆ ಬೆಳೆಸಿದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಇನ್ನು ಮತ್ತೊಂದು ಹೊಸ ವೀಡಿಯೋಸ್ಗಳೊಂದಿಗೆ ಮತ್ತೆ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಇದೇ ಥರ ನೋಡ್ತಾ ಇರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಸೊ ಟೇಕ್ ಕೇರ್, ಬೈ ಬಾಯ್.